ಕೆಂಪು ಬಣ್ಣದ ಕುರ್ತಾ ಅವಳ ಉಡುಪಾಗಿತ್ತು. ಅರೆಬರೆಯಾಗಿ ಹರಡಿಕೊಂಡಿದ್ದ ಅವಳ ಉದ್ದನೆಯ ಕೂದಲು ಕೆಂಪಾಗಿ ಉರಿಯುತ್ತಿದ್ದ ಕಣ್ಣುಗಳೊಂದಿಗೆ ಸೌಮ್ಯಳ ಮೇಲೆ ಗರ್ಜಿಸುತ್ತಿದ್ದ ಅವಳನ್ನು ನೋಡಿ ಎಲ್ಲರೂ ದಿಗಿಲುಗೊಂಡ್ರು. ಸದಾ ಮುಗ್ಧತೆಯಿಂದಲೇ ಇರುತ್ತಿದ್ದ ಭೂಮಿಯ ಬದಲಿಗೆ ಅಲ್ಲಿ ಬೇರಾರು ಕಾಳಿಯ ಅವತಾರ ತಾಳಿ ನಿಂತಂತೆ ಅವನಿಗೆ ಭಾಸವಾಯಿತು. ಹಾಗೆ ಹೇಳಬೇಡ ಭೂಮಿ, ನೀವಿಲ್ಲದೆ ನನಗಿರೋದಕ್ಕೆ ಸಾಧ್ಯವಿಲ್ಲ. ನಾನು ಮಾಡಿದ ತಪ್ಪಿಗೆ ನಿನ್ನ ಕಾಲಿಗೆ ಬೀಳೋದಕ್ಕೆ ನಾನು ಸಿದ್ಧ. ನನ್ನನ್ನು ದ್ವೇಷಿಸಬೇಡ. ಸೌಮ್ಯ ಧಾರಾಕಾರವಾಗಿ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳದೆ ಅವಳ ಕಾಲಿಗೆ ಬೀಳಲು ಹೋದಾಗ ಭೂಮಿ ಅವರನ್ನು ತಳ್ಳಿ ಹಾಕಿದಳು. ಹೊರಟು ಹೋಗಿ ನನ್ನ ಎದುರಿನಿಂದ. ನನಗೆ ನಿಮ್ಮನ್ನು ನೋಡೋದಕ್ಕೆ ಇಷ್ಟ ಇಲ್ಲ. ಹೋಗಿ ಇಲ್ಲಿಂದ. ಭೂಮಿ ಮತ್ತೆ ಗರ್ಜಿಸಿದಳು. ಅಂದು ಮಾಡಿದ ತಪ್ಪು ಮಾತ್ರವಲ್ಲ, ಹೊತ್ತು ಹೆತ್ತ ಕಂದನೆಂದು ತಿಳಿಯದೆ ಆ ಪಾಪಿ ನಿನ್ನನ್ನು ಮತ್ತೆ ಮತ್ತೆ ಕಾಡಿದೆ. ಅದೆಂಥ ದೊಡ್ಡ ಪಾಪ ಮಾಡಿದೆ ನಾನು. ಅದಕ್ಕೆ ನನ್ನನ್ನೇ ಕೊಂದೇ ಬಿಡು. ಆದರೆ ಹೀಗೆಲ್ಲ ಸಹಿಸಿಕೊಂಡು ನಿಲ್ಲಲು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಸೌಮ್ಯ ಅವಳ ಕಾಲು ಮುಟ್ಟಿದ ತಕ್ಷಣ ಭೂಮಿಯ ಮಾನಸಿಕ ಸಮತೋಲನವೇ ತಪ್ಪಿ ಹೋಯಿತು. ಹಿಂದೆಲ್ಲ ಒಂದು ರಾತ್ರಿ ನಿದ್ದೆಯಲ್ಲಿ ಕಂಡಿದ್ದ ಆ ಭೀಕರ ಕನಸು ಅವಳ ಕಣ್ಮುಂದೆ ಈಗ ಮರುಕಳಿಸಿತು. ಗಾಢಾಂಧಕಾರದಲ್ಲಿ ಅವಳ ಹಿಂದೆ ನಾಲ್ಗೆಯಿಂದ ರಕ್ತ ಸುರಿಸುತ್ತಾ ಅವಳ ಮೇಲೆಗರಲು ಓಡಿ ಬರುತ್ತಿದ್ದ ಆ ಭೀಕರ ನಾಯಿಯನ್ನು ಕಂಡು ಅವಳು ಚೀರಿಕೊಂಡು ಓಡಲಾರಂಭಿಸಿದಳು. ತನ್ನ ಸಹಾಯಕ್ಕೆ ಯಾರೂ ಇಲ್ಲದೆ, ಅದರ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ, ಯಾರಾದರೂ ರಕ್ಷಿಸಲು ಬರುವರೆಂದು ಕಾಯುತ್ತಾ ಅವಳು ಜೋರಾಗಿ ಅತ್ತಳು. ಭೂಮಿಯ ಮನಸ್ಸಿನಲ್ಲಿ ಆ ಕ್ಷಣ ಕನಸು ಮಾತ್ರವೇ ಆವರಿಸಿಕೊಂಡಿತ್ತು. ಇದು ಭಾರದ್ವಾಜ್ ಮನೆ ಎನ್ನುವುದಾಗಲಿ, ತನ್ನ ಪ್ರಾಣದೊಡೆಯನ ಪಕ್ಕದಲ್ಲೇ ಇದ್ದಾನೆ ಎನ್ನುವುದಾಗಲಿ ಅವಳಿಗೆ ಅರಿವಾಗಿರಲಿಲ್ಲ. ಆ ಕತ್ತಲಲ್ಲಿ ಓಡಿದಂತೆಯೇ ಅವಳು ಆ ಹಾಲ್ನಲ್ಲಿ ಹುಚ್ಚು ಹಿಡಿದವಳಂತೆ ಅಳುತ್ತಾ ದಿಕ್ಕಾಪಾಲಾಗಿ ಓಡುತ್ತಿರುವುದನ್ನು ಕಂಡು ಅಗ್ನಿ ಅವಳ ಬಳಿಗೆ ಧಾವಿಸಿದ. ಭಾಮಿ, ಏನಿದು ಭಾಮಿ? ಅಗ್ನಿ ಅವಳನ್ನು ಹಿಡಿದು ನಿಲ್ಲಿಸಲು ಪ್ರಯತ್ನಿಸಿದರೂ ಅವಳ ಕಣ್ಣುಗಳಲ್ಲಿ ಅಗ್ನಿ ಇರಲಿಲ್ಲ. ಅವಳು ಅವನ ತೋಳುಗಳಿಂದ ಬಿಡಿಸಿಕೊಂಡು ಓಡಲು ಪ್ರಯತ್ನಿಸಿದಳು. ಎಲ್ಲರೂ ಭಯದಿಂದ ಅವಳ ವರ್ತನೆಯನ್ನು ನೋಡುತ್ತಾ ಅವಳ ಹೆಸರಿಡಿದು ಕೂಗುತ್ತಾ ದಿಗ್ಭ್ರಮೆಗೊಂಡು ನಿಂತಿದ್ದರು. ಅವಳು ತನ್ನೆರಡು ಕೈಗಳಿಂದ ಅಗ್ನಿಯನ್ನು ತಳ್ಳುತ್ತಾ ಎತ್ತೆತ್ತಲೂ ಓಡಲಾರಂಭಿಸಿದಳು. ಅಗ್ನಿ ಅವಳನ್ನು ತಡೆಯಲು ಹೋದಾಗ ಅವಳು ಅಗ್ನಿಯನ್ನು ಪರಚುತ್ತಾ ಒದ್ದಾಡುತ್ತಿದ್ದಳು. ಗತಿ ಕಾಣದೆ ಅಗ್ನಿಯ ಕೈ ಗಾಳಿಯಲ್ಲಿ ಒಮ್ಮೆ ಮೇಲೆದ್ದು ಬಲವಾಗಿ ಕೆಳಗೆ ಇಳಿಯಿತು. ಪಠಾರೆಂದು ಅವಳ ಕಣ್ಣುಗಳಲ್ಲಿ ಕತ್ತಲು ಆವರಿಸಿ ಅವಳು ನೆಲಕ್ಕೆ ಕುಸಿಯುವ ಮುನ್ನವೇ ಅಗ್ನಿ ಮತ್ತು ಅರವಿಂದ್ ಇಬ್ಬರೂ ಸೇರಿ ಅವಳನ್ನು ತಮ್ಮ ತೋಳುಗಳಲ್ಲಿ ಸುರಕ್ಷಿತವಾಗಿ ಹಿಡಿದು ನೆಲದ ಮೇಲೆ ಕುಳಿತರು. ಭಾಮಿ, ಅಗ್ನಿಯ ಕಣ್ಣಿನಿಂದ ಜಾರಿದ ಒಂದು ಹನಿ ಕಣ್ಣೀರು ಅವಳ ಕೆನ್ನೆಯ ಮೇಲೆ ಬಿದ್ದು ಒಡೆಯಿತು. ಭೂಮಿ, ಸೌಮ್ಯ ಅಳುತ್ತಲೇ ಅವಳ ಬಳಿ ಬಂದು ಮುಟ್ಟಲು ಮುಂದಾದಾಗ, ಮುಟ್ಟಬೇಡ ನನ್ನವಳನ್ನು. ತೃಪ್ತಿ ಆಯಿತೆ ನಿಮಗೆ ಅವಳನ್ನು ಈ ಸ್ಥಿತಿಗೆ ತಂದದ್ದಕ್ಕೆ? ನನ್ನ ಹೆಂಡತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮಲ್ಲಿ ಯಾರೊಬ್ಬರನ್ನೂ ನಾನು ಸುಮ್ಮನೆ ಬಿಡೋದಿಲ್ಲ. ಅಗ್ನಿಯ ಮುಖ ಕೋಪದಿಂದ ಬೆಂಕಿಯಂತೆ ಉರಿತಾ ಇತ್ತು. ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ತನ್ನ ಪ್ರಾಣವನ್ನು ಎತ್ತಿಕೊಂಡು ಹೊರಗೆ ನಡೆದಾಗ ಸೌಮ್ಯ ಅಲ್ಲೇ ಕುಸಿದು ಕುಳಿತರು. ಆಸ್ಪತ್ರೆಗೆ ತಲುಪಿದ ತಕ್ಷಣವೇ ಅವಳನ್ನು ನಿಗಾ ಘಟಕಕ್ಕೆ ಕ್ಯಾಶುಯಾಲಿಟಿ ಸೇರಿಸಲಾಯಿತು. ಸ್ವಲ್ಪ ಸಮಯದ ನಂತರ ಹೊರಬಂದು ಡಾಕ್ಟರ್ ಅಗ್ನಿಯನ್ನು ತನ್ನ ಕ್ಯಾಬಿನ್ಗೆ ಬರುವಂತೆ ಹೇಳಿ ಮುಂದೆ ನಡೆದರು. ಡಾಕ್ಟರ್ ಮುಂದಿದ್ದ ಕುರ್ಚಿಯಲ್ಲಿ ಕುಳಿತಾಗ ಅವನ ಕೈಕಾಲುಗಳು ತಣ್ಣಗಾಗಲಾರಂಭಿಸಿದವು. ಅರವಿಂದ್ ಅವನ ಕೈಗೆ ತಟ್ಟುತ್ತಾ ಸಮಾಧಾನಪಡಿಸಲು ಯತ್ನಿಸುತ್ತಿದ್ದ. ಭಾಸ್ಕರ್ ಏನೂ ಅರ್ಥವಾಗದೆ ಅವರನ್ನೇ ನೋಡುತ್ತಾ ತಲೆಗೆ ಕೈ ಹೊತ್ತು ಕುಳಿತಿದ್ದ. ಡಾಕ್ಟರ್ ಅವಳ ಕೇಸ್ ಫೈಲನ್ನು ಮತ್ತೊಮ್ಮೆ ಪರಿಶೀಲಿಸುತ್ತಾ ಅಗ್ನಿಯತ್ತ ನೋಡಿದರು. ನೋಡಿ ಮಿಸ್ಟರ್ ಅಗ್ನಿದೇವ್, ಒಬ್ಬ ಮನುಷ್ಯ ತಡೆದುಕೊಳ್ಳಬಲ್ಲ ಒತ್ತಡಕ್ಕೆ ಒಂದು ಮಿತಿ ಇರುತ್ತೆ ಎಂದು ನಾನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಏನಿದು? ಆಕೆಗೆ ಎಷ್ಟೊಂದು ಸಹಿಸಲಾಗದ ಪರಿಸ್ಥಿತಿಗೆ ತಲುಪಿದಾಗ ಎದುರಾಗಬಹುದಾದ ಅಪಾಯದ ತೀವ್ರತೆ ನಿಮಗೆ ತಿಳಿದಿದೆನಾ? ಡಾಕ್ಟರ್ ಅಗ್ನಿಯ ಜೊತೆ ಸ್ವಲ್ಪ ಕಠಿಣವಾಗಿಯೇ ಮಾತನಾಡುವಾಗ ಅವನು ನೋವಿನಿಂದ ಡಾಕ್ಟರ್ ಮುಖವನ್ನು ನೋಡಿದ. ಅಗ್ನಿದೇವ್, ನಾನು ನಿಮ್ಮನ್ನು ದೂಷಿಸ್ತಾ ಇಲ್ಲ. ನಾನು ಅರ್ಥ ಮಾಡಿಕೊಂಡಿರುವ ಮಟ್ಟಿಗೆ ಭೂಮಿಯ ಮನಸ್ಸಿನಲ್ಲಿ ನಿಮ್ಮಾರಿಗೂ ತಿಳಿಯದ ಇನ್ನೊಂದು ಮುಖ ಅಡಗಿದೆ. ಅದು ಬಹುಶಃ ಅವಳು ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳಿಂದಲೇ ಮೂಡಿರಬಹುದು. ಅಂದರೆ ಇಂದು ನಡೆದ ಘಟನೆಯನ್ನು ಯಾರೂ ಹಗುರವಾಗಿ ಪರಿಗಣಿಸಬೇಡಿ. ಅವಳು ಮಾನಸಿಕವಾಗಿ ಕುಸಿದಿದ್ದಾಳೆ. ನನ್ನಿಂದ ಸಾಧ್ಯವಿರುವುದು ಅವಳ ದೈಹಿಕ ಆರೋಗ್ಯವನ್ನು ನೋಡಿಕೊಳ್ಳೋದು ಮಾತ್ರ. ನಾನು ಇಲ್ಲಿನ ಮನೋವೈದ್ಯರ ಸೈಕಿಯಾಟ್ರಿಸ್ಟ್ ಭೇಟಿಗೆ ಭೂಮಿಯನ್ನು ಸೂಚಿಸಿದ್ದೇನೆ. ಡಾಕ್ಟರ್ ಅವಳಿಗೆ ಭಾಸ್ಕರ್ ಕೂಗಿದೊಡನೆ ಡಾಕ್ಟರ್ ಅವರನ್ನು ತೀಕ್ಷ್ಣವಾಗಿ ನೋಡಿದರು. ನಾನು ಭೂಮಿ ಅನ್ನ. ಭಾಸ್ಕರ್, ನನ್ನ ತಂಗಿಗೆ ಇಷ್ಟೊಂದು ದೊಡ್ಡದಾಗುವಂಥ ಸಮಸ್ಯೆ ಏನಿದೆ?
ನಿನ್ನೆಯವರೆಗೂ ನಾನು ಅವಳಲ್ಲಿ ಯಾವ ಬದಲಾವಣೆಯನ್ನೂ ಕಂಡಿಲ್ಲ. ಈಗ ನೀವು ಹೇಳ್ತಾ ಇರೋದಾದರೂ ಏನು? ನನಗೆ ನಂಬಲು ಅಸಾಧ್ಯವಾಗ್ತಾ ಇದೆ. ಭಾಸ್ಕರ್, ಆಕೆ ಇಲ್ಲಿಯವರೆಗೂ ಅನುಭವಿಸಿದ ಮಾನಸಿಕ ಒತ್ತಡದಿಂದಾಗಿ ಅವಳಿಗೆ ಹೀಗೆ ವರ್ತಿಸಿದ್ದು. ನಾವಾದರೂ ಹಾಗೆ ತಾನೆ. ನಮ್ಮ ಕಷ್ಟಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲಾಗದೆ ಎಲ್ಲವನ್ನೂ ಎದೆಯಲ್ಲೇ ಅದುಮಿಟ್ಟುಕೊಂಡಾಗ ನಾವು ಒಂದು ಪ್ರೆಷರ್ ಕುಕ್ಕರ್ನಂತೆ ಆಗಿಬಿಡ್ತೇವೆ. ಕೊನೆಗೊಂದು ದಿನ ಅದು ಸ್ಫೋಟಗೊಂಡಾಗ ಅದರ ಆಘಾತವು ಬಹಳ ದೊಡ್ಡದಾಗಿರುತ್ತೆ. ಏನೇ ಆಗಲಿ, ಸೈಕಿಯಾಟ್ರಿಸ್ಟ್ ವಿಘ್ನೇಶನ 1 ಗಂಟೆ ಒಳಗೆ ಬರ್ತಾರೆ. ಅವರೊಮ್ಮೆ ಪರೀಕ್ಷಿಸಲಿ. ಹೆಚ್ಚಾಗಿ 1-2 ಕೌನ್ಸಿಲಿಂಗ್ ನೀಡಿದರೆ ಅವಳ ಮನಸ್ಸು ಸಹಜ ಸ್ಥಿತಿಗೆ ಬರಬಹುದು. ಭೂಮಿಯನ್ನು ರೂಮ್ಗೆ ಶಿಫ್ಟ್ ಮಾಡೋಣ. ಎಲ್ಲರೂ ಒಟ್ಟಿಗೆ ನಿಂತುಕೊಂಡ್ರೆ ಅವಳು ಎಚ್ಚರವಾದಾಗ ಭಯಪಡಬಹುದು. ಆಮೇಲೆ ಅವಳಿಗೆ ಎಚ್ಚರವಾದಾಗ ಮೊದಲಿನಂತಿರಲು ಸಾಧ್ಯವಿಲ್ಲವೆಂದು ನಾನು ಖಚಿತವಾಗಿ ಹೇಳಬಲ್ಲೆ. ಡಾಕ್ಟರ್ ಅವರನ್ನು ಸಮಾಧಾನಪಡಿಸಿ ಕಳುಹಿಸಿದಾಗ ಎಲ್ಲರಿಗೂ ಹುಚ್ಚು ಹಿಡಿದಂತಾಗಿತ್ತು. ರೂಮ್ನಲ್ಲಿ ಆಯಾಸದಿಂದ ಮಲಗಿದ್ದ ತನ್ನ ಹೆಂಡತಿಯ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಅಗ್ನಿ ಮೆಲ್ಲನೆ ಸರಿಸಿ ಕ್ಯಾನ್ಯುಲಾ IV ಡ್ರಿಪ್ ಚುಚ್ಚಿದ್ದ ಅವಳ ಕೈಯನ್ನು ನೇವರಿಸುತ್ತಾ ಅವಳ ಕೆನ್ನೆಯತ್ತ ತನ್ನ ದೃಷ್ಟಿ ನೆಟ್ಟನು. ತಾನೇ ಹೊಡೆದಿದ್ದರಿಂದ ಕೆಂಪಾಗಿ ಊದಿಕೊಂಡಿದ್ದ ಆ ಬೆರಳುಗಳ ಗುರುತನ್ನು ಕಂಡು ಅವನು ಹೃದಯ ಛಿದ್ರವಾಯಿತು. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಮಲಗಿದ್ದ ಭೂಮಿಯ ಕೆನ್ನೆಯನ್ನು ಸವರಿದ ಅಗ್ನಿ ಅವಳ ಕಣ್ಣಂಚಿನಲ್ಲಿ ಜಾರುತ್ತಿದ್ದ ನೀರನ್ನು ತನ್ನ ತೋಳಿನಿಂದಲೇ ಒತ್ತಿ ಒರೆಸಿದನು. ತಾನು ಎಲ್ಲಿ ಅವಳಿಗೆ ನೋವುಂಟು ಮಾಡಿಬಿಡುವನೋ ಎಂಬ ಆತಂಕದಲ್ಲಿ ಅವಳನ್ನು ಸ್ಪರ್ಶಿಸಲು ಅವನ ಹೃದಯ ಅಳುಕುತ್ತಿತ್ತು. ಬಾಡಿದ ಕಮಲದಂತೆ ಬಿದ್ದಿರುವ ಅವಳು ಒಮ್ಮೆಯಾದರೂ ಕಣ್ಣು ಬಿಟ್ಟು ಎದ್ದು ಕುಳಿತುಕೊಳ್ಳಬಾರದೆ ಎಂದು ಅವನ ಜೀವ ಒದ್ದಾಡುತ್ತಿತ್ತು. ಅದೇ ಹೊತ್ತಿಗೆ ಧಾವಂತದಿಂದ ಕೋಣೆಯೊಳಗೆ ಬಂದ ಸುಮಿತ್ರರನ್ನ ಕಂಡೊಡನೆ ಅವನ ಕಣ್ಣುಗಳಲ್ಲಿ ಕೋಪ ಮಡುಗಟ್ಟಿ ಮುಖ ತಿರುಗಿಸಿಕೊಂಡನು. ಅಗ್ನಿ, ಯಾಕಿಷ್ಟು ಸಿಟ್ಟು? ನಾನೇನು ತಪ್ಪು ಮಾಡಿದೆ ಮಗನೇ? ಸೌಮ್ಯ ದಿಢೀರನೆ ಮನೆಗೆ ಬಂದಾಗ, ಸುಮ್ಮನಿರಿ, ಆ ಹೆಂಗಸಿನ ಬಗ್ಗೆ ಒಂದು ಮಾತನ್ನು ಆಡಬೇಡಿ. ಅವರು ಮನೆಗೆ ಬಂದರೆ ತಕ್ಷಣವೇ ಹಿಂದಕ್ಕೆ ಕಳಿಸಬೇಕೆಂದು ನಾನು ಎಷ್ಟೊಂದು ಬಾರಿ ಹೇಳಿದ್ದೇನೆ. ನೀವು ಅವರಿಗೆ ಧೈರ್ಯ ತುಂಬಬಹುದು. ಆದರೆ ನನ್ನ ಭೂಮಿಯ ವಿಚಾರಕ್ಕೆ ಬಂದರೆ ನನಗೆ ಸದಾ ಭಯ ಇದ್ದೇ ಇರುತ್ತೆ. ಈಗ ನೋಡಿ ನನ್ನವಳ ಸ್ಥಿತಿಯನ್ನು. ಈ ರೀತಿ ಬಿದ್ದಿರುವುದು ಯಾರಿಗೆ ನೋವು? ನನಗೆ ಮಾತ್ರ ತಾನೆ. ಅಗ್ನಿಯ ಗಂಟಲು ಉಬ್ಬಿ ಬಂತು. ಮಗನೇ, ನಾನು ಬೇಕಂತಲೇ ಮಾಡಿದ್ದಲ್ಲ. ಸೌಮ್ಯ ಬಂದಾಗ ಯಾಕೆ ಬಂದರು? ಅದೇ ನನ್ನ ಪ್ರಶ್ನೆ. ಅವಳನ್ನು ನೋಡಿ ಹುಚ್ಚು ಹಿಡಿದವಳಂತೆ ನನ್ನ ಭೂಮಿ ಆ ಕತ್ತಲಲ್ಲಿ ಓಡಿದ ರೀತಿ. ನಾನು ಆ ಕ್ಷಣದ ಭರದಲ್ಲಿ ಇದೇ ಮೊದಲ ಬಾರಿಗೆ ಅವಳ ಮೇಲೆ ಕೈ ಮಾಡಿದೆ. ಅಗ್ನಿಯ ಕಣ್ಣುಗಳು ತುಂಬಿ ಬಂದಾಗ ಸುಮಿತ್ರರಿಗೂ ಮುಂದೇನು ಹೇಳಬೇಕೆಂದು ತೋಚಲಿಲ್ಲ. ನಾನೇನು ಮಾಡಬೇಕು? ಯಾವತ್ತೂ ಅವಳಿಗೆ ಒಂದು ಸಣ್ಣ ನೋವನ್ನು ಕೊಡಬಾರ್ದೆಂದು ಕೈ ಹಿಡಿದು ತಂದೆ. ಆದರೆ ಈಗ ಅಗ್ನಿ ಕುರ್ಚಿಯ ಮೇಲೆ ಕುಳಿತು 2 ಕೈಗಳ ನಡುವೆ ಮುಖ ಒದಗಿಸಿಕೊಂಡು ಬಿಕ್ಕಳಿಸಿದ. ಬೇಸರ ಮಾಡ್ಕೋಬೇಡ ಕಂದ, ಏನೂ ಆಗಲ್ಲ, ನಾನಿದ್ದೀನಲ್ಲ. ಸುಮಿತ್ರ ಅವನನ್ನು ಎದೆಗೊತ್ತಿಕೊಂಡಾಗ ಅವನು ನಿಜಕ್ಕೂ ಒಬ್ಬ ಪುಟ್ಟ ಮಗುವಾಗಿ ಕರಗಿ ಹೋಗಿದ್ದ. ಭಾಸ್ಕರ್ ಆಗಾಗ ಬಾಗಿಲಿನಿಂದ ಇಣುಕಿ ನೋಡುತ್ತಿದ್ದಾಗಲೂ ಅಗ್ನಿಯ ಬಳಿ ಬಂದು ಮಾತನಾಡಲು ಅವನಿಗೂ ಧೈರ್ಯ ಸಾಲ್ತಾ ಇರಲಿಲ್ಲ. ಅಗ್ನಿ ಅವಳ ಕೈಯನ್ನು ನೇವರಿಸುತ್ತಲೇ ಕುಳಿತಿದ್ದಾಗ ಭೂಮಿ ಮೆಲ್ಲನೆ ಕಣ್ಣು ಬಿಡಲು ಪ್ರಯತ್ನಿಸಿದಳು. ಭಾಮಿ, ಅಗ್ನಿ ಕರೀತಾ ಇರೋದು ಅವಳಿಗೆ ಕೇಳಿಸ್ತಿದ್ರೂ ಏನು ಮಾತನಾಡಲು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ತಲೆ ಸಿಡಿದು ಹೋಗುವಂಥ ನೋವು ಅವಳನ್ನು ಆವರಿಸಿತ್ತು. ಅಗ್ನಿ, ಅವಳು ಆತಂಕದಿಂದಲೇ ಕರೆದು ಕಣ್ಣುಗಳನ್ನು ಬಲವಂತವಾಗಿ ತೆರೆದಳು. ಏನಾಯಿತು ಚಿನ್ನ? ಕಷ್ಟವಾಗ್ತಿದೆಯಾ? ತಲೆ ವಿಪರೀತವಾಗಿ ನೋಯ್ತಿದೆ. ನನಗೆ ನೀರು ಬೇಕು, ಗಂಟ್ಲೆಲ್ಲ ಒಣಗೋಗಿದೆ. ಅಗ್ನಿ ಅವಳನ್ನು ಮೆಲ್ಲಗೆ ಮೇಲಕ್ಕೆತ್ತಿ ಆಸರೆಗಾಗಿ ಕೂರಿಸಿ ಸ್ವಲ್ಪ ನೀರು ಕುಡಿಸಿದ. ಭೂಮಿ ಬಾಯಾರಿಕೆಯಿಂದ ಆತುರಾತುರವಾಗಿ ನೀರು ಕುಡಿಯುವಾಗಲೂ ಅವಳ ಒಂದು ಕೈ ತನ್ನ ಹಣೆಯ ಮೇಲೇನೇ ಇತ್ತು. ಅಗ್ನಿ ಅವಳ ಪಕ್ಕದಲ್ಲಿಯೇ ಕುಳಿತು ಮೊಬೈಲ್ ತೆಗೆದು ಭಾಸ್ಕರ್ಗೆ ಕರೆ ಮಾಡಿ ಡಾಕ್ಟರನ್ನು ಕರೆದುಕೊಂಡು ಬರುವಂತೆ ಹೇಳ್ದ. ನನಗೇನಾಯಿತು ಅಗ್ನಿ? ನಾವೆಲ್ಲ ಯಾವಾಗ ಆಸ್ಪತ್ರೆಗೆ ಬಂದ್ವಿ? ಅವಳು ಗಾಬರಿಯಿಂದ ವಿಚಾರಿಸುತ್ತಿದ್ದಾಗ ಅಗ್ನಿ ಅವಳನ್ನು ತನ್ನೆದೆಗೆ ಒತ್ತಿಕೊಂಡನು. ಬಂದು ಬಹಳ ಹೊತ್ತಾಯಿತು ಭಾಮಿ. ನಿನಗೆ ದಿಢೀರನೆ BP ಹೆಚ್ಚಾಗಿ ಕುಸಿದು ಬಿದ್ದೆ. ತಕ್ಷಣವೇ ಇಲ್ಲಿಗೆ ಕರೆ ತಂದೆವು. ಸುಸ್ತಾಗಿದ್ದರಿಂದ ಡ್ರಿಪ್ಸ್ ಹಾಕಿದ್ದಾರೆ ಅಷ್ಟೇ. ನನಗೆ ತಲೆ ಸಿಡಿಯುವಂತೆ ನೋಯ್ತಾ ಇದೆ ಅಗ್ನಿ. ಸ್ವಲ್ಪನೂ ಹುಷಾರಿಲ್ಲ. ನಾವೀಗಲೇ ಮನೆಗೆ ಹೋಗೋಣ. ನನಗೆ ನಿಮ್ಮ ಪಕ್ಕದಲ್ಲೇ ಮಲಗಬೇಕು ಅನ್ನಿಸ್ತಾ ಇದೆ. ಭೂಮಿ ಅವನ ಎದೆಗೆ ತಲೆಯೊರಗಿಸಿಕೊಂಡು ದೈನ್ಯವಾಗಿ ಹೇಳಿದಾಗ ಅಗ್ನಿ ಅವಳ ಹಣೆಯ ಮೇಲೆ ಮುತ್ತಿಟ್ಟ. ಸ್ವಲ್ಪ ಹೊತ್ತಾದ ಮೇಲೆ ಹೋಗೋಣ, ಡಾಕ್ಟರ್ ಈಗಲೇ ಬರ್ತಾರೆ. ಅಗ್ನಿ ಅವಳನ್ನು ಸಂತೈಸುತ್ತಿದ್ದಾಗಲೇ
ಕೋಣೆಯೊಳಗೆ ಒಬ್ಬ ವ್ಯಕ್ತಿ ಪ್ರವೇಶಿಸಿದ. ಬಿಳಿ ಶರ್ಟ್ ಮತ್ತು ಸ್ಕೈ ಬ್ಲೂ ಪ್ಯಾಂಟ್ ಧರಿಸಿದ್ದ ಆತ ಹಣೆಯ ಮೇಲೆ ಬಿದ್ದಿದ್ದ ಕೂದಲನ್ನು ಅಸಡ್ಡೆಯಿಂದಲೇ ಮೇಲಕ್ಕೆ ಸರಿಸಿಕೊಳ್ಳುತ್ತಾ ಒಳಬಂದ. ಅಗ್ನಿ ಆತ ಯಾರೆಂದು ತಿಳಿಯದೆ ಆಶ್ಚರ್ಯದಿಂದ ನೋಡ್ದ. ಹಾಯ್ ಭೂಮಿ, ಎಚ್ಚರವಾಯ್ತಾ? ಹೇಗಿದ್ರೂ ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೇನಲ್ವಾ? ಅಗ್ನಿ ಮತ್ತು ಭೂಮಿ ಪರಸ್ಪರ ದಿಗ್ಭ್ರಮೆಯಿಂದ ನೋಡಿಕೊಳ್ಳುತ್ತಿರುವುದನ್ನು ಕಂಡು ಆ ವ್ಯಕ್ತಿ ಅಗ್ನಿಯತ್ತ ಕೈ ಚಾಚಿದ. ನಾನು ವಿಘ್ನೇಶ್. ಓ, ಅರ್ಥವಾಯಿತು, ನಾನು ಅಗ್ನಿದೇವ್. ಅಗ್ನಿ ಮುಗುಳ್ನಗುತ್ತಲೇ ಆ ಕೈಯನ್ನು ಕುಲುಕಿದ. ಭಾಮಿ, ಇವರು ಡಾಕ್ಟರ್ ವಿಘ್ನೇಶ್, ನಿನ್ನನ್ನು ನೋಡಲು ಬರುತ್ತಾರೆಂದು ಡಾಕ್ಟರ್ ಸಂಜಯ್ ಹೇಳಿದರು. ಅಗ್ನಿ ಭೂಮಿಗೆ ಪರಿಚಯಿಸಿದಾಗ ಅವಳು ಸಣ್ಣದಾಗಿ ಮುಗುಳ್ನಕ್ಕಳು. ಈಗೇನು ತೊಂದರೆ ಇಲ್ವಲ್ಲ? ಹಾಗಾದರೆ ಈ IV ಡ್ರಿಪ್ ತೆಗೆದುಬಿಡೋಣವಾ? ಹಾಂ. ಅಗ್ನಿ ಏನಾದರೂ ಹೇಳೋ ಮುನ್ನನೇ ವಿಘ್ನೇಶ್ ಅವಳ ಕೈಯಲ್ಲಿದ್ದ ಕ್ಯಾನ್ಯುಲಾವನ್ನು ತೆಗೆದು ಹಾಕಿದ. ಅದರಲ್ಲಿದ್ದ ಗ್ಲೂಕೋಸನ್ನು ಸಂಪೂರ್ಣವಾಗಿ ಖಾಲಿ ಆಗಿರಲಿಲ್ಲ. ಈಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ವಿಘ್ನೇಶ್ ಅವಳನ್ನು ವಿಚಾರಿಸುತ್ತಿದ್ರು. ಅವಳು ಕಣ್ಣು ಮಿಟುಕಿಸದೆ ಅವನನ್ನೇ ನೋಡ್ತಾ ಇದ್ಲು. ಪಕ್ಕದಲ್ಲೇ ಗಂಡನಿರುವಾಗ ಬೇರೆ ಗಂಡಸರನ್ನ ಹೀಗೆ ದೃಷ್ಟಿಸಿ ನೋಡೋದು ಸರಿನೇ ಕಳ್ಳ ಹುಡುಗಿ? ವಿಘ್ನೇಶ್ ಅವಳನ್ನು ನೋಡಿ ಕಾಲೆಳೆದ. ನಾವಿಬ್ಬರು ಈ ಮೊದಲು ಎಲ್ಲಾದರೂ ಭೇಟಿಯಾಗಿದ್ದೀವಾ? ಭೂಮಿ ದಿಢೀರನೆ ಕೇಳಿದಾಗ ವಿಘ್ನೇಶ್ ಹುಬ್ಬುಗಂಟಿಕ್ಕಿದ. ನಾನು ಇಲ್ಲಿಗೆ ಡ್ಯೂಟಿಗೆ ಸೇರಿ ಬಹಳ ದಿನಗಳಾಗಿಲ್ಲ ಭೂಮಿ. ಬಹುಶಃ ಹೊರಗಡೆ ಎಲ್ಲಾದರೂ ನನ್ನನ್ನು ನೋಡಿರಬಹುದು. ಅದೆಲ್ಲ ಇರಲಿ, ಭೂಮಿಗೆ ಈಗ ಹೇಗಿದೆ? ಸ್ವಲ್ಪ ಆರಾಮಾಗಿದೆನಾ? ಹಾಂ, ಅವಳು ಮೆಲ್ಲನೆ ಗುನುಗಿದಳು. ಗುಡ್. ಭೂಮಿ ಈಗ ಎಲ್ಲಿ ಓದ್ತಾ ಇರೋದು? ಅವನ ಕರಿ ನೀಲ ಕಣ್ಣುಗಳು ಅವಳ ಕಣ್ಣುಗಳನ್ನೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವು. ಕಾಲೇಜ್ನಲ್ಲಿ 2nd ಇಯರ್ ಈಗ. ಹಾಗಾದರೆ ಡಿಗ್ರಿ ಮುಗಿಯುತ್ತಾ ಬಂತು. ಮುಂದಿನ ಗುರಿ ಏನು? ಪಕ್ಕದ ಕುರ್ಚಿಯಲ್ಲಿ ಕಾಲ್ ಮೇಲೆ ಕಾಲು ಹಾಕಿಕೊಂಡು ಕುಳಿತು ಭೂಮಿಯ ಕೇಸ್ ಶೀಟ್ ಮೇಲೆ ಕಣ್ಣಾಡಿಸುತ್ತಲೇ ವಿಘ್ನೇಶ್ ಕೇಳುತ್ತಿದ್ದುದನ್ನು ಅಗ್ನಿ ಮೌನವಾಗಿ ಗಮನಿಸ್ತಾ ಇದ್ದ. PG ಮಾಡಬೇಕೆಂದಿದ್ದೇನೆ, ಆಮೇಲೆ ಯಾವುದಾದ್ರೊಂದು ಕೆಲಸ. ಅದನ್ನು ಕೇಳಿದೊಡನೆ ವಿಘ್ನೇಶ್ ಮುಖವೆತ್ತಿ ಅವಳನ್ನು ನೋಡ್ದ. PG ಮುಗಿದ ತಕ್ಷಣವೇ ಯಾರಾದರೂ ಕೆಲಸ ಕೊಡುತ್ತೇವೆ ಎಂದು ಭೂಮಿಗೆ ಭರವಸೆ ಕೊಟ್ಟಿದ್ದಾರಾ? ನೋಡು, ಓದೋದನ್ನು ಯಾವತ್ತೂ ನಿಲ್ಲಿಸಬಾರ್ದು. ಅದು ಒಂದು ನಿರ್ದಿಷ್ಟವಾದ ಗುರಿ ಇಟ್ಟುಕೊಂಡೇ ಮುಂದುವರಿಸಬೇಕು. ಆಗ ಮಾತ್ರ ನಮಗೆ ಕನಸು ಕಾಣೋದಕ್ಕೆ ಸಾಧ್ಯವಾಗತ್ತೆ. ಮದುವೆ ಆದ ತಕ್ಷಣವೇ ಮಕ್ಕಳು, ಸಂಸಾರ ಎಂದು ಜೀವನವನ್ನು ಕಟ್ಟಿ ಹಾಕಬಾರ್ದು. ಇಲ್ಲಿವರೆಗೂ ನೀನು ಬಹಳಷ್ಟು ಕಷ್ಟಗಳನ್ನು ಎದುರಿಸಿದೀಯಾ ಎಂದು ಡಾಕ್ಟರ್ ಸಂಜಯ್ ಹೇಳಿದರು. ಹಾಗಾಗಿ ಸ್ವಲ್ಪ ಪ್ರಾಯೋಗಿಕವಾಗಿ ಮುಂದುವರಿಯಬೇಕು, ಆಯ್ತಾ? ಭೂಮಿ ಅವನು ಹೇಳಿದ್ದನ್ನೆಲ್ಲ ಕೇಳಿ ತಲೆ ಆಡಿಸಿದಳು. ಅಗ್ನಿ, ಭೂಮಿ ಈಗ ಜಾಣೆಯಾಗಿದ್ದಾಳೆ. ಇನ್ನು BP ಹೆಚ್ಚಾಗೋದಿಲ್ಲ. ನೀವು ಹೋಗಿ ಭೂಮಿಗೆ ನಮ್ಮ ಕ್ಯಾಂಟೀನ್ನಿಂದ ಒಂದು ಬಿಸಿ ಬಿಸಿ ಮಸಾಲೆ ದೋಸೆಯನ್ನು ಮತ್ತು ಉದ್ದಿನ ವಡೆ ತೆಗೆದುಕೊಂಡು ಬನ್ನಿ. ಅಲ್ಲಿವರೆಗೂ ನಾವಿಬ್ಬರು ಸ್ವಲ್ಪ ಮಾತನಾಡ್ತೇವೆ. ಅಗ್ನಿ ಎದ್ದು ನಿಂತು ಭೂಮಿಯತ್ತ ನೋಡ್ದ. ನಾನು ಬೇಗನೆ ಬರುತ್ತೇನೆ ಭಾಮಿ, ಅಲ್ಲಿವರೆಗೂ ಡಾಕ್ಟರ್ ಜೊತೆ ಮಾತನಾಡು. ಭೂಮಿ ಅದಕ್ಕೆ ತಲೆಯಾಡಿಸಿ ತಕ್ಷಣ ಅವನು ಹೊರಗಡೆ ನಡೆದ. ವಿಘ್ನೇಶ್ ಅಗ್ನಿ ಹೊರಹೋಗುವುದನ್ನು ಮತ್ತು ಭೂಮಿಯ ಮುಖದಲ್ಲಿ ಬದಲಾಗುತ್ತಿದ್ದ ಭಾವನೆಗಳನ್ನು ಮುಗುಳ್ನಗುತ್ತಲೇ ಗಮನಿಸಿದ್ದ. ಭೂಮಿಯದ್ದು ಲವ್ ಮ್ಯಾರೇಜಾ? ದಿಢೀರನೆ ಬಂದ ಆ ಪ್ರಶ್ನೆಗೆ ಅವಳೊಮ್ಮೆ ಮುಖವನ್ನೆತ್ತಿ ಅವಳನ್ನು ನೋಡಿ ಸುಂದರವಾಗಿ ಮುಗುಳ್ನಕ್ಕಳು. ಸುಮ್ಮನೆ ಇಷ್ಟೊಂದು ಕಾಳಜಿ ತೋರಿಸಲು ಸಾಧ್ಯವಿಲ್ಲ. ನೀನು ನಿಜಕ್ಕೂ ಅದೃಷ್ಟವಂತೆ. ಅಲ್ಲ, ನೀವಿಬ್ಬರು ಪ್ರೀತಿಸಿದ್ದು ಎಷ್ಟು ವರ್ಷಗಳಿಂದ? ಅದಕ್ಕೂ ಅವಳೊಂದು ಮುಗುಳ್ನಗುವನ್ನೇ ಉತ್ತರವಾಗಿ ನೀಡಿದಳು. ವರ್ಷಗಳೆಲ್ಲ ಇಲ್ಲ, ಹೆಚ್ಚೆಂದರೆ ನಾನು ಮತ್ತು ಅಗ್ನಿ ಪರಿಚಯವಾಗಿ 4 ತಿಂಗಳಾಗಿರಬಹುದು ಅಷ್ಟೇ. ಆದರೆ ಅವರಿಗೆ ನನ್ನ ಮೇಲೆ ಅಪಾರ ಪ್ರೀತಿ. ನಾನು ಕಣ್ಣೀರು ಹಾಕುವುದನ್ನು ಅವರು ಸ್ವಲ್ಪನೂ ಸಹಿಸೋದಿಲ್ಲ. ಅಷ್ಟೊಂದು ಇಷ್ಟ ಅವರಿಗೆ. ಭೂಮಿ ಅಗ್ನಿಯ ಬಗ್ಗೆ ಹೇಳುವಾಗ ಅವಳ ಮುಖದಲ್ಲಿ ಮೂಡುತ್ತಿದ್ದ ಹೆಮ್ಮೆ ಮತ್ತು ಉತ್ಸಾಹವನ್ನು ವಿಘ್ನೇಶ್ ಬಹಳ ಸೂಕ್ಷ್ಮವಾಗಿ ಗಮನಿಸಿದ. ಹಾಗಾದರೆ ಅದ್ಯಾವ ಜಾದು ಮಾಡಿದೆ ಎಂದು ನನಗೂ ತಿಳಿಯಬೇಕಲ್ವಾ? ನಾನು ಬಹಳ ದಿನಗಳಿಂದ ಒಬ್ಬಳ ಹಿಂದೆ ಸುತ್ತಾ ಇದ್ದೀನಿ. ನೀವಿಬ್ಬರು ಹೇಗೆ ಪ್ರೀತಿಸಲು ಶುರು ಮಾಡಿದ್ರಿ ಎಂದು ನನಗೂ ಸ್ವಲ್ಪ ಹೇಳ್ಕೊಡು. ನಾನು ಪಾರಾಗುತ್ತೇನೆ. ವಿಘ್ನೇಶ್ ಮುಂದಕ್ಕೆ ಬಾಗಿ ಗಲ್ಲದ ಮೇಲೆ ಕೈಯೂರಿ ಕುತೂಹಲದಿಂದ ಕೇಳಿದ. ಡಾಕ್ಟರ್ಗೆ ಇಂಥದ್ದೊಂದು ದೊಡ್ಡ ಕೆಲಸವಿದೆಯಲ್ಲ, ನೇರವಾಗಿ ಮನೆಗೆ ಹೋಗಿ ಹೆಣ್ಣು ಕೇಳಬಾರ್ದಾಗಿತ್ತಾ? ಅವಳು ಮುಗ್ಧತೆಯಿಂದಲೇ ಕೇಳಿದಾಗ ವಿಘ್ನೇಶ್ ಜೋರಾಗಿ ನಕ್ಕ. ಭೂಮಿ ಡಾಕ್ಟರ್ ಅಂತ ಹೇಳ್ಕೊಂಡ್ರೆ ಮಾತ್ರ ಸಾಲದು. ಇತ್ತೀಚೆಗೆ ಎಲ್ಲ ಹುಡುಗಿಯರು ಕಾಲೇಜ್ನಲ್ಲೇ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ. ಜೊತೆಗೆ ಕೇವಲ ಕೆಲಸವೊಂದೇ ಮುಖ್ಯವಲ್ಲವಲ್ಲ. ನಮಗೊಂದು ಕಷ್ಟ ಬಂದಾಗ ಹೆಗಲು ಕೊಟ್ಟು ನಿಲ್ಲುವ, ನಮ್ಮನ್ನು ಸಂತೈಸುವ ಒಬ್ಬ ಸಂಗಾತಿ ಬೇಕು. ಹಾಗಾಗಬೇಕೆನ್ನೋದು ನನ್ನ ಆಸೆ. ಸರಿ, ನೀನು ಮತ್ತು ಅಗ್ನಿ ಹೇಗೆ ಭೇಟಿಯಾದ್ರಿ? ಆ ಪ್ರಶ್ನೆ ಕೇಳಿದೊಡನೆ ಅವಳು ಆ ದಿನವನ್ನು ನೆನೆಸಿಕೊಂಡು ಮಂದಹಾಸ ಬೀರಿದಳು. ಅದು
ಸ್ಟ್ರೈಕ್ ಕಾರಣದಿಂದ ಬೇಗನೆ ಕಾಲೇಜಿನಿಂದ ಹೊರಬಂದದ್ದು. ಅಗ್ನಿಯ ಬಸ್ ಹತ್ತಿ ನಿಂತದ್ದು. ತನ್ನ ಕೂದಲು ಅವನಿಗೆ ಕಿರಿಕಿರಿ ಮಾಡಿದ್ದೆಲ್ಲವನ್ನ ಅವಳು ಬಹಳ ಸಂಭ್ರಮದಿಂದಲೇ ನೆನೆಸಿಕೊಳ್ಳುತ್ತಾ ವಿಘ್ನೇಶ್ಗೆ ವಿವರಿಸತೊಡಗಿದಳು. ಅದರ ನಡುವೆ ಅವಳ ಪುಟ್ಟ ಪುಟ್ಟ ನೋವುಗಳು, ಅಜ್ಜಿ ತಾತ, ಮಾಳು ಮತ್ತು ಅವಳ ಅಣ್ಣ ಭಾಸ್ಕರ್ ಎಲ್ಲರೂ ಬಂದು ಹೋದರು. ಆ ದಿನಗಳಲ್ಲಿ ಅಗ್ನಿ ಅವಳ ಬದುಕಿಗೆ ಬಂದ ಕ್ಷಣದಿಂದ ಅವಳಿಗೆ ಸಿಕ್ಕ ಹೊಸ ಚೈತನ್ಯವನ್ನು ವಿಘ್ನೇಶ್ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ. ಮಾತನಾಡುತ್ತಲೇ ಅವಳು ತನ್ನ ಬಾಲ್ಯದ ಬದುಕನ್ನು ಕೂಡ ಅವನ ಮುಂದೆ ಬಿಚ್ಚಿಟ್ಟಳು. 13ನೇ ವಯಸ್ಸಿಗೆ ಪ್ರಾಯಕ್ಕೆ ಬಂದಾಗ ಅವಳು ಹಂಬಲಿಸಿದ ತಾಯಿಯ ಮಡಿಲು ಪ್ರತಿ ತಿಂಗಳು ಕಾಡುವ ಆ ಋತುಸ್ರಾವದ ದಿನಗಳಲ್ಲಿ ದೈಹಿಕವಾಗಿ ಬಳಲುವಾಗ ಸ್ನೇಹಿತೆಯರು ತಮ್ಮ ಅಮ್ಮನ ಬಗ್ಗೆ ಹೇಳಿಕೊಳ್ಳುತ್ತಿದ್ದ ಮಾತುಗಳನ್ನು ಕೇಳಿ ತನಗೆ ಅಂಥದ್ದೊಂದು ತಾಯಿಯ ಪ್ರೀತಿ ಸಿಗಲಿಲ್ಲವಲ್ಲ ಎಂದು ನೊಂದಿದ್ದನ್ನು ಕೂಡ ಹೇಳುವಾಗ ವಿಘ್ನೇಶ್ಗೂ ಎದೆ ಭಾರವಾಯಿತು. ಬೆಳಗಿನ ಜಾವ ಹಾಲು ಮಾರಲು ಹೋಗುವಾಗಲೂ ಓದಲು ಹೋಗುವಾಗಲೂ ಕೇಳುತ್ತಿದ್ದ ಚುಚ್ಚು ಮಾತುಗಳನ್ನು ಸಹಿಸಿಕೊಂಡು ಏಕಾಂಗಿಯಾಗಿ ನಿಂತಿದ್ದ ಭೂಮಿ ಅವನಿಗೆ ಅಚ್ಚರಿಯಾಗಿ ಕಂಡಳು. ಅಣ್ಣನ ಪ್ರೀತಿಯ ನೆರಳು ದೂರವಾದಾಗ ಕುಸಿದು ಹೋಗಿದ್ದ ಆ ಪುಟ್ಟ ಹುಡುಗಿಯನ್ನು ವಿಘ್ನೇಶ್ ತನ್ನ ಕಲ್ಪನೆಯಲ್ಲಿ ಕಂಡು ಮಮ್ಮಲ ಮರುಗಿದ. ಆಮೇಲೂ ಅವಳಿಗೆ ಹೇಳಲು ಬಹಳಷ್ಟಿತ್ತು. ಅಪ್ಪನ 2ನೇ ಹೆಂಡತಿ, ಅವರ ಮಕ್ಕಳು, ಆ ಜೀವನ ಕಾಟ, ಶ್ರೀ ಬಂದು ಅವಳಿಗೆ ಆಸರೆಯಾಗಿದ್ದು, ಹೀಗೆ ಅದೆಷ್ಟೋ ವಿಚಾರಗಳು. ಕೊನೆಗೆ ಅಗ್ನಿದೇವಿ ಎನ್ನುವ ತನ್ನ ಜೀವನದ ಪುಣ್ಯದ ಬಗ್ಗೆ ವಿವರಿಸುವಾಗ ಅವಳ ಕಣ್ಣುಗಳು ಮಿನುಗ್ತಾ ಇದ್ದವು. ಭಾರದ್ವಾಜ್ ಮನೆ, ಅಲ್ಲಿನ ಅತ್ತೆ ಮಾವ, ಅಕ್ಕ ಭಾವ, ಅರು, ಅವಳಿಗೆ ಅತ್ಯಂತ ಪ್ರಿಯವಾದ ಆ ಬಾಲ್ಕನಿ ಎಲ್ಲವನ್ನು ಅವಳು ಬಿಚ್ಚಿಟ್ಟಳು. ಅವಳ ಮಾತನ್ನು ಆಲಿಸಲು ಅವಳಿಗೆ ನಿಜಕ್ಕೂ ಒಬ್ಬ ವ್ಯಕ್ತಿ ಅಗತ್ಯವಿತ್ತು ಎನ್ನುವುದನ್ನು ವಿಘ್ನೇಶ್ ತೀರ್ಮಾನಿಸಿದ್ದ. ಹೆತ್ತ ತಾಯಿ ಮತ್ತು ಜನ್ಮ ಕೊಟ್ಟ ತಂದೆಯ ಬಗ್ಗೆ ಅವಳಲ್ಲಿದ್ದ ಅಪಾರವಾದ ನೋವು ಮತ್ತು ದ್ವೇಷವನ್ನು ಅವಳು ಹೊರಹಾಕಿದ್ಲು. ಅವರನ್ನು ಎಂದಿಗೂ ಒಪ್ಪಿಕೊಳ್ಳಲು ತಾನು ಸಿದ್ಧಳಿಲ್ಲ ಎನ್ನುವುದು ಅವಳು ದೃಢವಾಗಿ ಹೇಳಿದಾಗ ವಿಘ್ನೇಶ್ ಅವಳ ಹೆಗಲಿಗೆ ತಟ್ಟಿ ಸಮಾಧಾನ ಪಡಿಸಿದ. ಎಲ್ಲವನ್ನೂ ಆಲಿಸಿದ ನಂತರ ವಿಘ್ನೇಶ್ ಏನೂ ಮಾತನಾಡದೆ ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದ. ಯಾಕೆ ಹಾಗೆ ನೋಡುತ್ತಿದ್ದೀರಾ? ಭೂಮಿ ಮೆಲ್ಲನೆ ಕೇಳಿದಳು. ಇಷ್ಟೆಲ್ಲ ಕಷ್ಟಗಳ ನಡುವೆನೂ ಅಗ್ನಿ ನಿನ್ನನ್ನು ಇಷ್ಟೊಂದು ಪ್ರೀತಿಸ್ತಾ ಇರುವಾಗ ನೀನೇ ಯಾಕೆ ಆ ಮನೆಯಲ್ಲಿ ಉಸಿರುಗಟ್ಟಿದಂತೆ ಬದುಕ್ತಾ ಇದ್ದೀಯಾ? ಅದು ಖಂಡಿತ ಸೌಮ್ಯಾಳ ಕಾರಣಕ್ಕಲ್ಲ, ಮತ್ತಿನ್ಯಾವ ಕಾರಣಕ್ಕೆ? ಇಷ್ಟೆಲ್ಲ ಹೇಳಿಕೊಂಡ ನಂತರವೂ ತಾನು ಊಹಿಸದಿದ್ದ ಅಂಥದ್ದೊಂದು ಪ್ರಶ್ನೆ ಅವನಿಂದ ತೂರಿ ಬಂದಾಗ ಭೂಮಿ ನಿಜಕ್ಕೂ ಬೆಚ್ಚಿಬಿದ್ದಳು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.